ನಾವಿವತ್ತು RCB ಮ್ಯಾಚ್ ನೋಡ್ಲಿಕ್ಕೆ ಬಂದೀವಿ ಆ್ಯಂಡ್ ನಾವು ಭಾಳ ಖುಷಿ ಆಗ್ಲತ್ತದ. ದಿಸ್ ಇಸ್ ಮೈ ಫಸ್ಟ್ ಮ್ಯಾಚ್. ಇದು ನನ್ನ ಫಸ್ಟ್ ಮ್ಯಾಚ್ ನಾನು ನೋಡ್ಲಿಕ್ಕೆ ಬಂದಿದ್ದೆ ಆ್ಯಂಡ್ ಐ ಆಮ್ ಎಕ್ಸೈಟೆಡ್. ಹೌದೌದು. ಡೆಫಿನೆಟ್ಲಿ ಆಡ್ತಾನೆ. ಅವನು ಐ ಟೋಟಲಿ ಬಿಲೀವ್ ಇನ್ ಕೊಹ್ಲಿಸ್ ಪ್ರೊಫೆಷನಲಿಸಮ್. ಅವನಿಂದ ಚೂರು ಇಂಜರೀಸಿಗೆಲ್ಲ ಬೀಳಲ್ಲ. ಹಿ ವಿಲ್ ಡೆಫಿನೆಟ್ಲಿ ಕಮ್ ಅಂಡ್ ಹಿ ವಿಲ್ ಡೆಫಿನೆಟ್ಲಿ ಪ್ಲೇ. RCB ಮಿನಿಮಮ್ 220 ಪ್ಲಸ್ ಡೆಫಿನೆಟ್ಲಿ. ಹಾಂ, ಅದೇ 220 ಪ್ಲಸ್ ಅಂದರೆ ಮಿನಿಮಮ್ 220 ಅಂತ ಹೊಡಿತಾರೆ. ಅದಕ್ಕಿಂತ ಜಾಸ್ತಿನೇ ಅಂತ ಏನ್ ಮಾಡ್ಬೋದು. ಎಸ್ ಕೊಹ್ಲಿ ಡೆಫಿನೆಟ್ಲಿ 18 ಜಾಸ್ತಿ ನಂಬರ್ ಕೊಹ್ಲಿ. ಎಸ್ ಥ್ಯಾಂಕ್ ಯು ಸರ್. ಹೇಲೋ, ವಿ ಆರ್ ಸೋ ಎಕ್ಸೈಟೆಡ್. ಕನ್ನಡ ನಂಗೆ ತುಂಬ ಖುಷಿ ಇದೆ. ದಿಸ್ ಇಸ್ ದ ಸೆಕೆಂಡ್ ಟೈಮ್ ವಿ ಆರ್ ಕಮಿಂಗ್. ವೆರಿ ವೆರಿ ಹ್ಯಾಪಿ, ವೆರಿ ವೆರಿ ಎಕ್ಸೈಟೆಡ್ ಎಲ್ಲ ಪ್ಲೇಯರ್ಸ್ನ ನೋಡೋಕ್ಕೆ. ಆ್ಯಂಡ್ ಐ ಥಿಂಕ್ ವಿಲ್ ವಿನ್ ದ ಮ್ಯಾಚ್. ಐ ಥಿಂಕ್ RCB. ಸೊ ಐ ಆಮ್ ಹ್ಯಾಪಿ. ಐ ವಿಲ್ ಸಿ. ಅವ್ರನ್ನ ನೋಡ್ತೀನಿ, ಏನೋ ಖುಷಿ ಇದೆ ನನಗೆ. ಮೋಸ್ಟ್ಲಿ ಗೊತ್ತಿಲ್ಲ, ಇಂಪ್ಯಾಕ್ಟ್ ಪ್ಲೇಯರ್ ಆಗೋ ಬರ್ಬೋದು. ಯು ಮೈಟ್ ನೆವರ್ ನೋ. ನೋಡೋಣ ಏನಾಗುತ್ತೆ ಅಂತ. ಬಟ್ ಗೆಲ್ಲೋದು ಮಾತ್ರ ನಾವೇ. ಈ ಸಲ ಕಪ್ ನಮ್ದೇನೆ ಸರ್. ಇವತ್ತು ಆ್ಯಕ್ಚುಲಿ ಫಾರ್ಮಲ್ಲೆಲ್ಲ ನೋಡಿದ್ರೆ ಆಲ್ಮೋಸ್ಟ್ ಅರೌಂಡ್ 220 ಪ್ಲಸ್ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಬಟ್ ಇವತ್ತು ಮಾತ್ರ ಕ್ರ್ಯಾಕಿಂಗ್ ಶೋ ಇರುತ್ತೆ ಪಕ್ಕ. ಚಿನ್ನಸ್ವಾಮಿ ಫುಲ್ ಇವತ್ತು ಎಗರಾಡದೆ. ಹಾಂ ಸರ್, ಅದೇ 220 ಪ್ಲಸ್ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಸೊ ಹೈಯೆಸ್ಟ್ ರನ್ ಅಗೇನ್ 200 ಪ್ಲಸ್ ಅಂತ ಹೈಯೆಸ್ಟ್ ರನ್ ಚೇಸ್ ನಮ್ಮದೇ ಆಗುತ್ತೆ. ಟಾಸ್ ಗೆಲ್ಲಬೇಕು, ಚೇಸಿಂಗ್ ನೋಡೋದೇ ಒಂದು ಮಜಾ. ನೋಡೋಣ. ಬಟ್ ಇವನ್ ಟಾಸ್ ಗೆದ್ದರೂ ಸೋತ್ರು ಇವಾಗ ಪರವಾಗಿಲ್ಲ. ಬ್ಯಾಟಿಂಗ್ ಅಂತೂ ಫುಲ್ ಲೈನಪ್ ಇದೆ, ಫುಲ್ ಸಾರ್ಟೆಡ್ ಇದೆ ನಮ್ಮದು ಡಿಫೆಂಡಿಂಗ್ ಚಾಂಪಿಯನ್ಸ್ ಆಗಿ ಅಷ್ಟೇ. ಇವತ್ತು ಪಕ್ಕ ಟೇಬಲ್ ಟಾಪ್ ನಾವೇ ಆಗೋದು. ಸೊ ಸ್ಯಾಟರ್ಡೇ ಅಂತೂ ಸ್ಯಾಟರ್ಡೇ ಮ್ಯಾಚ್. ಬಟ್ ಇವತ್ತು ಮಾತ್ರ ಟೇಬಲ್ ಟಾಪರ್ಸ್ ನಾವೇ. LSGಗೆ ಮಾತ್ರ ನುಗ್గు ಹೊಡೆಯೋದೆ. ಬಿಕಾಸ್ ಸೆಮಿಫೈನಲ್ಲೂ ಹೊಡೆದಿದ್ದೀವಿ ಲಾಸ್ಟ್ ಟೈಮು, ಇವಾಗ ಹೊಡಿತೀವಿ ಅಷ್ಟೇ. ಪಾಟಿದಾರ್ ಬಂದ್ಬಿಟ್ಟು ಇವತ್ತು ಮೋಸ್ಟ್ಲಿ ನನಗೊಂದು 15 ಬಾಲಲ್ಲಿ ಒಂದು ಲೈಕ್ ಏನೋ ಶಾರ್ಟೆಸ್ಟ್ ಫಾಸ್ಟೆಸ್ಟ್ 50 ಮಾಡ್ಬೋದು ಅಂತ ಅನ್ಸುತ್ತೆ. ನೋಡೋಣ ಏನಾಗುತ್ತೆ. ಬಟ್ ಪಾಟಿದಾರ್ ಶೋ ಮಾತ್ರ ಇವತ್ತು ಆನು. ಟಿಮ್ ಡೇವಿಡ್ ಎಕ್ಸ್ಪೆಕ್ಟಿಂಗ್ ದಟ್ ಈ ಶುಡ್ ಬಿ ಲೈಕ್ ಏನೋ ಈ ಸರ್ತಿ ಕಬ್ಬನ್ ಪಾರ್ಕಿಂದ ಮತ್ತೆ ಇದು ಮಾಡಬೇಕು ಅಂತ ಇದೆ. ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಸೌರಭ್ ಅಂತ. ಹಾಂ, ಬೆಂಗಳೂರೇ ನಾವು. ಥ್ಯಾಂಕ್ ಯು ಸರ್. ಬೆಂಗಳೂರವರು, ನಮಗೆ ಕನ್ನಡ ಬರುತ್ತೆ. ನಾವು ಅಪ್ಪಟ RCB ಅಭಿಮಾನಿಗಳು. ಹೋದ ಸಲನೇ ಗೆದ್ದಿದ್ದೀವಿ, ಈ ಸಲ ಗೆಲ್ತೀವಿ ಅನ್ನೋದು ಗ್ಯಾರಂಟಿ ಇದೆ. ಪಕ್ಕ ಗೆಲ್ತೀವಿ. ಸ್ವಲ್ಪ ಬೇಜಾರಾಗುತ್ತೆ ಮನಸ್ಸಿಗೆ ಆಡಲ್ಲ ಅಂದರೆ. ನೋಡೋಣ ಏನಾಗುತ್ತೆ. ಒಂದು 250 ಹಾಂ ಮಾಡ್ಬೋದು, ಖಂಡಿತ ಮಾಡ್ಬೋದು. ಯಾಕಂದರೆ ನಮ್ಮ ಟೀಮ್ ಆ ಥರ ಇದೆ, ಫುಲ್ ಸ್ಟ್ರಾಂಗ್ ಆಗಿದೆ. ಮಾಡ್ತಾರೆ ಅನ್ನೋ ಗ್ಯಾರಂಟಿ ಇದೆ. ಬಟ್ ನೋವು ಏನಂದರೆ ನಮ್ಮ ಕೊಹ್ಲಿ ಆಡ್ತಾ ಇಲ್ಲ ಅಂದರೆ ತುಂಬ ಬೇಜಾರಾಗುತ್ತೆ. ಹಾಂ ಅಂದರೆ ಹೋದ ಮ್ಯಾಚಲ್ಲಿ ಅವರು ಗ್ರೌಂಡ್ ಪಿಚ್ಚಿಗೆ ಬಂದಿರಲಿಲ್ಲ, ಅದರಿಂದ ಸ್ವಲ್ಪ ದೂರ ಇರ್ಬೋದೇನೋ ಅನಿಸ್ತಾ ಇದೆ ನಿಮಗೆ. ಖಂಡಿತ ಅವರಿದ್ರೇ ಸ್ವಲ್ಪ ಕಳೆ ಬರುತ್ತೆ. ಅದು ಅವರಿಲ್ಲ ಅಂದರೆ ತುಂಬ ನೋವಾಗುತ್ತೆ. ಅವರು 50 ಹೊಡೆದಾಗೆಲ್ಲ ಮ್ಯಾಚ್ ಗೆದ್ದಿದೆ, ಅದೊಂದು ಸ್ವಲ್ಪ ನಮಗೆ ಬೇಜಾರಿದೆ. ಫಿಲ್ ಸೌಟು ಮತ್ತು ರಜತ್ ಪಡೆದರ್ ಮತ್ತು ನಮ್ಮ ಕನ್ನಡಿಗ ಜೋಧರ್ ಪಡಿಕಲ್ ಅವ್ರ ಮೇಲೆ ಒಂದು ನಂಬಿಕೆ ಇಟ್ಟಿದ್ದೀವಿ. ಹಾಂ, ಪಕ್ಕ ಖಂಡಿತ ಮಾಡ್ತಾರೆ. RCB ಇಂದನೇ IPLಗೆ ಕಳೆ. RCB ಇದ್ರೆ IPL ಇದ್ರೆ RCB ಹೆಂಗೆ ಆಗ್ಬಿಟ್ಟಿದೆ ಈಗ. ಹೌದು. ಅಲ್ಲ, ಇನ್ನು ಎಲ್ಲ ಹೊಡ್ಕೊಂಡು ಹೋಗೋದೇ ಕೆಲಸ. ತಡೆಯೋಂಥದ್ದು ಯಾವುದೂ ಇಲ್ಲ. ಹೊಡೆದು ಈ ಸಲ ಕಪ್ ನಮ್ಮದೇ ಮತ್ತೆ ಕಲರು ನಮ್ಮದೇ. RCB ಈ ಸಲ ಕಪ್ ನಮ್ಮದೇ. ಈ ಸಲ ಕೂಡ ನಮ್ಮದೇ. ಸರ್ ಬರುತ್ತೆ, ಈ ಸಲ ಕೂಡ ನಮ್ಮದೇ ಬರುತ್ತೆ. ನೋಡ್ತೀರಾ ನೀವು? ಇವತ್ತು ಫಸ್ಟ್ ಬ್ಯಾಟಿಂಗ್ ಅಂದರೆ 200 ಪ್ಲಸ್ಸು, ಸೆಕೆಂಡ್ ಬ್ಯಾಟಿಂಗ್ ಅಂದರೆ ಚೇಸು. ವಿರಾಟ್ ಕೊಹ್ಲಿ ಇದೆ, ಟೆನ್ಷನ್ ಇಲ್ಲ ನಮಗೆ. ಪಾಟಿದಾರ್ ಇದ್ದಾರೆ, ಟಿಮ್ ಡೇವಿಡ್ ಇದ್ದಾರೆ, ರೊಮಾರಿಯೋ ಶೆಪರ್ಡ್ ಇದ್ದಾರೆ. ಗೊತ್ತಲ್ಲ ಒಂದು ಎಲ್ಲ ಬ್ಯಾಟಿಂಗ್ ಎತ್ತಿ ಯಾವ ಥರ ಇರುತ್ತೆ. ಈ ಸಲ ಕಪ್ ನಮ್ಮದೇ. ಈ ಮ್ಯಾಚ್ ಕೂಡ ನಮ್ಮದೇ. ಟೆನ್ಷನ್ ಇಲ್ಲ. ಏನ ಆಗ್ತಾ ಇರೋದ್ರೆ ಒಂದು ಬಾಲ್ 1 ರನ್ ಆಡ್ತಾ ಇದ್ದಾರೆ. 50 ಬರುತ್ತೆ ಒಂದು ಕನ್ಫರ್ಮ್. ಈ ಮ್ಯಾಚ್ ಕೂಡ 50 ಬರುತ್ತೆ ಒಂದು.
ಇವತ್ತಿನ ದಿವಸ ಮ್ಯಾಚ್ ನೋಡೋಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ನಮ್ಮ RCB ಅವರು, ನಮ್ಮ ತಂಡದವರು ಇವತ್ತು ಕೊಹ್ಲಿ ಒಂದು ಸೆಂಚುರಿ ಬಾರಿಸಲಿ ಅಂತ ಕಾಯ್ತಾ ಇದ್ದೀವಿ. ಯಾಕಂದರೆ ಸತತವಾಗಿ ನಾವು ಮ್ಯಾಚ್ ಗೆದ್ದಿದ್ದೀವಿ. ಒಂದು ಮ್ಯಾಚಲ್ಲಿ ಮಾತ್ರ ನಾವು ಸೋತಿದ್ದೀವಿ ಅಷ್ಟೇ. ಪಾಯಿಂಟ್ಸ್ ಟೇಬಲ್ನಲ್ಲಿ ನಾವು ಮೇಲೆ ಇರ್ತೀವಿ. ಜೈ ಕರ್ನಾಟಕ ಮತ್ತು ಜೈ RCB. ಆಲ್ಮೋಸ್ಟ್ ಎಲ್ಲ ಹೊಡೆದಿರೋದ್ರಲ್ಲೂ ಕೂಡ ಎಲ್ಲ 200 ಪ್ಲಸ್ ಹೊಡೆದಿರೋದು. ಇವತ್ತು ನಮ್ಮ ಗ್ರೌಂಡ್ ಆಗಿರೋದ್ರಿಂದ 245 ಮೇಲೆ ದಾಟ್ತೀವಿ ನಾವು. 100% ಇವತ್ತು ನಾವು ಬ್ರೇಕ್ ಮಾಡ್ತೀವಿ. ಇವತ್ತು 100% ಬ್ರೇಕ್ ಮಾಡ್ತೀವಿ. ಈ ಸಲ ಕಪ್ ನಮ್ಮದೇ, ಈ ಸಲ ಮ್ಯಾಚ್ ನಮ್ಮದು, ಈ ಸಲ ಸೀಸನಲ್ಲಿ ಕಪ್ಪು ನಮ್ಮದೇ. ಹಿಂಗೆ ಬಂದವರು ಕ್ರಿಕೆಟ್ ನೋಡ್ಲಿಕ್ಕೆ ಬಂದವರು ಇಲ್ಲಿ ಆನ್ ದಿ ಸ್ಪಾಟ್ ಟಿಕೆಟ್ ಸಿಗತ್ತಂತ ನೋಡಿದ್ದೇವೆ. ಇಲ್ಲಿ ಎಲ್ಲೂ ಟಿಕೆಟ್ ಸಿಗ್ತಾ ಇಲ್ಲ. ನೋಡೋ ಇಂಟ್ರೆಸ್ಟ್ ಇತ್ತು, ಆದರೂ ಬೇಜಾರಾಯಿತು. ಹಾಗೆ ವಾಪಸ್ ಹೊರಟಿದ್ದೀನಿ. ಒಂದು ಸರಿನೂ ನಾವು ನೋಡಲಿಲ್ಲ. ಇವತ್ತರೇ ಏನೋ ಟಿಕೆಟ್ ಸಿಗೋವಂಥ ಸಾಧ್ಯತೆ ಇದೆ ಅಂತೇಳಿ ಬಂದೆ. ಆದರೆ ಎಲ್ಲ ಆನ್ಲೈನು 30,000 40,000 ಅಂತ ಹೇಳ್ತಾ ಇದ್ದಾರೆ. ಹಂಗೆ ಹೊರಟಿದ್ದೀನಿ. ಮತ್ತೆ ಏನು ಮಾಡಿ, ಅಲ್ಲ ನಮಗೆ ಅದು ಗೊತ್ತಾಗ್ಬೇಕಲ್ರಿ. ಆನ್ಲೈನು ಅಲ್ಲಿ ಇಲ್ಲೆಲ್ಲ ಸ್ಪಾಟ್ ಕೌಂಟ್ರ್ನಲ್ಲಿ ಸಿಗುತ್ತಾ ಅಂತ ನೋಡೋಣ ಅಂತ ಮಾಡಿ ಬಂದಿದ್ದೇನೆ. ನಾ ಕೌಂಟ್ರಲ್ಲಿ ಇಲ್ಲೇ ಇಲ್ಲ. ಎಲ್ಲಿ RCBಯಲ್ಲಿ ನಮಗೆ ಪಡಿಕಲ್ಲು, ಅದು ವಿರಾಟ್ ಕೊಹ್ಲಿ. ಹಾಂ ಹೌದು. ಈ ಪಾಟಿದಾರು ಪರವಾಗಿಲ್ಲ. ಪರವಾಗಿಲ್ಲ, ಚೆನ್ನಾಗಿದ್ದಾರೆ. ಹಾಂ ಹೌದು. ಹಾಂ ಈ ಸರಿ ಸಾಧ್ಯತೆ ಇದೆ. ಹಾಂ ಮಹಾದೇವ್ ಪೋಳ್ ಅಂತೇಳಿ. ಹಾಂ ಹಾಂ ಸಿಕ್ಕಿದೆ. ಹೌದು, ತುಂಬ ಖುಷಿ ಆಗ್ತಿದೆ. ಫ್ಯಾಮಿಲಿ ಒಟ್ಟಿಗೆ ಬಂದಿದ್ದೀವಿ. ನಾನು, ನನ್ನ ವೈಫು, ಮಕ್ಕಳು ಪ್ಲಸ್ ನನ್ನ ಕಿರಣ್, ರಾಜಿದ ಎಲ್ಲ ಒಟ್ಟಿಗೆ ಬಂದಿದ್ದೀವಿ. ತುಂಬ ಖುಷಿ ಆಗ್ತಿದೆ. RCB ತುಂಬ ಒಳ್ಳೆ ಮಾರ್ಜಿನಿಂದ ಗೆಲ್ಲುತ್ತೇವೆ. ಕೊಹ್ಲಿ ಆಬ್ವಿಯಸ್ಲಿ. ಫಸ್ಟ್ ಬೌಲಿಂಗ್ ಇದೆನಾ ನಮ್ಗೆ ಟಾಸ್ ಗೊತ್ತಾಗಿಲ್ಲ ಆ್ಯಕ್ಚುಲಿ. ಒಳಗಡೆ ಆದ್ಮೇಲೆ ಗೊತ್ತಾಗಬೇಕು. ನೋಡೋಣ, 150 ಒಳಗಡೆ ಅವ್ರನ್ನ ಕಟ್ ಆಗ್ತಾರೆ ಅಂತ ಅನಿಸ್ತಾ ಇದೆ. ಸೊ ನಮ್ಮ 15 ಓವರ್ ಒಳಗಡೆ ಹೊಡೆದಾಕ್ಬಿಡ್ತಾರೆ. ಆಗ್ತಾರೆ ಡೆಫಿನೆಟ್ಲಿ. ಥ್ಯಾಂಕ್ ಯು. ಸೊ ಇವತ್ತು LSG ವರ್ಸಸ್ RCB ಮ್ಯಾಚ್ ಇದೆ. ಆ್ಯಕ್ಚುಲಿ ನಿಮ್ಗೆ ಗೊತ್ತಿದ್ದಂಗೆ ಕಳೆದ ಒಂದು ಇನ್ಸಿಡೆಂಟ್ ಆದಮೇಲೆ ಕೇವಲ 6 ಮ್ಯಾಚ್ ಅಷ್ಟೇ ಬೆಂಗಳೂರಲ್ಲಿ ಅಂತ ಮಾಡಿದ್ದಾರೆ. ಬಟ್ 6 ಮ್ಯಾಚ್ ಇರೋದ್ರಿಂದ ಸಿಕ್ಕಾಪಟ್ಟೆ ಡಿಮಾಂಡು, ಫೇಕ್ ಟಿಕೆಟ್ಸು, ಬ್ಲ್ಯಾಕ್ ಟಿಕೆಟ್ಸು ಎಲ್ಲ ಸೆಲ್ ಆಗ್ತಿದೆ. ಯಾವ ಲೆವೆಲ್ಗೆ ಅಂದರೆ ಕೆಲವರು MG ರೋಡಲ್ಲಿ ಪೋಸ್ಟ್ ಹಾಕ್ಬಿಟ್ಟಿದ್ರು, ನಂದು ಒಂದು ಕಿಡ್ನಿ ಮಾರಾಯಿತು, ಇನ್ನೊಂದು ಕಿಡ್ನಿ ಮಾರೋ ಲೆವೆಲ್ಗೆ ಬಂದಿದೆ ಅಂತ. ಬಟ್ ನಾವು ಅದಕ್ಕೆ ಇವತ್ತೊಂದು ಸೋಷಿಯಲ್ ಮೆಸೇಜ್ ಸಮಾಜಕ್ಕೆ ಇರಲಿ ಅಂತಂದ್ಬಿಟ್ಟು ಈ ಒಂದು ಪೋಸ್ಟ್ ಹಾಕಿ ಇಟ್ಕೊಂಡಿದ್ದೀವಿ, ಸ್ಟಾಪ್ ಬ್ಲ್ಯಾಕ್ ಟಿಕೆಟ್ ಆ್ಯಂಡ್ ಫೇಕ್ ಟಿಕೆಟ್ಸ್ ಅಂತಂದ್ಬಿಟ್ಟು. ಸೊ ನೀವು ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನು 50,000 ರೂಪಾಯಿ ಒಂದು ತಿಂಗಳು ಸಂಬಳ ಇದ್ದರೆ ಅಷ್ಟು ತೆಗ್ಬಿಟ್ಟು ಒಂದು ಮ್ಯಾಚ್ಗೆ ಹಾಕಕ್ಕೆ ಹೋಗ್ಬೇಡಿ. ಅದ್ರ ಬದಲು ಸುಮ್ಮನೆ TVಯಲ್ಲಿ ನೋಡೋದೇ ಬೆಟರ್ ಅಂತ ಅನಿಸುತ್ತೆ. ಬಟ್ ರಿಯಲ್ ಪ್ರೈಸ್ಗೆ ಟಿಕೆಟ್ಗಳು ಮಾರಾಟ ಆಗಬೇಕು. ಪ್ಲಸ್ ಈಗ RCB ಅವರು ಒಬ್ರಿಗೆ ಟ್ರಾನ್ಸ್ಫರ್ ಮಾಡ್ಬೋದು ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಬಟ್ ಆದರೂ ಕೆಲವರು ಸ್ಕ್ರೀನ್ಶಾಟು ಅದು ಇದು ಶೇರ್ ಮಾಡ್ತಾರೆ. ಅದ್ರ ಬಗ್ಗೆ ಸ್ವಲ್ಪ ನಿಗಾ ಇರಲಿ, ಹುಷಾರಾಗಿರಲಿ. ಆ್ಯಂಡ್ ಫೈನಲಿ ಆಲ್ ದ ಬೆಸ್ಟ್ RCB ಆ್ಯಂಡ್ ಆಲ್ ದ ಬೆಸ್ಟ್ ರಿಷಬ್ ಪಂತ್. ರಿಕವರಿ ಆಗ್ಬಿಟ್ಟು ವಾಪಸ್ ಬಂದವ್ರೆ. ಈ ಸತಿ ಕಪ್ 100% ನಮ್ಮದೇ. ಥ್ಯಾಂಕ್ ಯು.